ಎಲ್ಲರಿಗೂ ನಮಸ್ಕಾರ. ನಾನು ಮೆಡಲ್ ಇಟ್ಕೊಂಡು ಎಲ್ಲಿ ಹೊರಟಿದ್ದೀನಿ ಅಂದ್ಕೊಂಡಿದ್ದೀರಾ? ನಾನು ಬ್ಯಾಂಗ್ಳೂರಿನ 10K ಮತ್ತು 5K NEB ನಡೆಸಿದಂಥ ರನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ನನ್ನ ಜೊತೆ ನನ್ನ ಹಸ್ಬೆಂಡು ಬಂದಿದ್ದರು. ಅರ್ಧ ಗಂಟೆ ಕಾರ್ನಲ್ಲಿ ಟ್ರಾವೆಲ್ ಮಾಡಿ ನೈಸ್ ರೋಡ್ಗೆ ಹೋಗಿ ಅಲ್ಲಿ ಟ್ರಾಫಿಕ್ ಫುಲ್ಲು ಇತ್ತು. ಅದನ್ನೆಲ್ಲ ಕ್ರಾಸ್ ಮಾಡಿ ನೋಡಿ ಓಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಅಲ್ವಾ. ನನ್ನ ಕಷ್ಟ ಹೇಳ್ಕೊಂಡ್ರೆ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡಿ, ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡಿರ್ಬೋದು. ಎಲ್ಲರೂ ಈಗಿನ ಕಾಲದಲ್ಲಿ ಹೆಲ್ತ್ ಬಗ್ಗೆ ಗಮನ ಕೊಡ್ತಾರೆ. ದಿಸ್ ಈಸ್ ಅಪ್ರಿಷಿಯೇಬಲ್. ನಡೀರಿ, ಮುಂದೆ ಏನು ನಡೀತು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಎಷ್ಟು ಅಲ್ಲಿ ಎಲ್ಲರೂ ಕೂಡ ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಹೋಗ್ತಾ ಇರೋದು ರನ್ನಿಂಗ್ ಪಾಯಿಂಟಿಗೆ ನೋಡಿ. ಟೋಲ್ ಗೇಟ್ ಇದೆಯಲ್ಲ, ನೈಸ್ ರೋಡ್ ಇದು, ಅದು ಸ್ಟಾರ್ಟಿಂಗ್ ಪಾಯಿಂಟ್. 10Kನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ, ಹಾಗೆ ನನ್ನ ಹಸ್ಬೆಂಡು 10Kನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ತುಂಬ ಜನ ಇರೋದರಿಂದ ಬೇರೆ ಬೇರೆ ಗೇಟ್ಗಳಿತ್ತು, ABC ಅಂತ ಇತ್ತು. ನಾನು C ಗೇಟ್ನಲ್ಲಿ ಹೋದರೆ, ಹಸ್ಬೆಂಡು A ಗೇಟ್ನಲ್ಲಿ ಹೋದೆ. ನೋಡಿ ಎಷ್ಟು ಸುಸ್ತಾಗಿದ್ದೀನಿ ಅಂತ. ತುಂಬ ಸುಸ್ತಾಗಿ ಈ ಮೆಡಲ್ ಪಡ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಹೆಂಗೆ ಓಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ. ಮುಂದಕ್ಕೆ ಹೋಗ್ತಾ ಇದ್ದಂಗೆ ಒಂದು ಗ್ರೀನ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅದು 5K ಅವರ ಗ್ರೂಪು. ಎಲ್ಲರೂ ರನ್ ಮುಗಿಸಾದ್ಮೇಲೆ ಎಲ್ಲರ ಮುಖದಲ್ಲಿ ಒಂದು ಮಂದಹಾಸ. ಏನೋ ಒಂದು ಅಚೀವ್ ಮಾಡಿದಂಥ ಮಂದಹಾಸ. ಹತ್ತಿರದಲ್ಲೇ ಫಿಸಿಯೋ ಇತ್ತು, ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಆದರೆ ಎಲ್ಲದಕ್ಕೂ ಇತ್ತು. ಅದಾದಮೇಲೆ ಅವಾರ್ಡ್ ಸೆರೆಮನಿನೂ ಇತ್ತು. 12ರಿಂದ 75ರವರೆಗೆ ಅಲ್ವಾ, ಅದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ವಯಸ್ಸಿನವರು ಪಾರ್ಟಿಸಿಪೇಟ್ ಮಾಡಿದ್ರು ಅನಿಸುತ್ತೆ. ಹಾಗೆ ನಮಗೆ ಇಡ್ಲಿ, ವಡಾ ಮತ್ತು ಕೇಸರಿ ಬಾತು, ಒಂದು ಪೊಂಗಲ್ ಅನ್ನು ಕೊಡಲಾಗಿತ್ತು. ಎಲ್ಲರೂ ತಟ್ಟೆಯನ್ನು ಇಟ್ಕೊಂಡು ಬೇರೆ ಬೇರೆ ಲೈನಲ್ಲಿ ವೆಯ್ಟ್ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವರಿಗೆ ರನ್ ಮುಗಿಸೋ ಖುಷಿ, ಕೆಲವರಿಗೆ ಬ್ರೇಕ್ಫಾಸ್ಟಲ್ಲಿ ಏನಿರ್ಬೋದು ಅನ್ನೋದಂತೂ ಇತ್ತು. ನನಗೂ ಹಾಗೆ ಇತ್ತು, ಬ್ರೇಕ್ಫಾಸ್ಟಲ್ಲಿ ಏನಿರ್ಬೋದು ಅಂತ. ಅಷ್ಟೇನು ಒಳ್ಳೆಯದು ಕ್ವಾಲಿಟಿ ಏನಿರಲ್ಲ, ಆದರೂ ಪರವಾಗಿಲ್ಲ, ತಿನ್ಬೋದು. ಕೆಲವರು ತಮ್ಮ ಫೋಟೋಗಳನ್ನು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಇನ್ನು ಕೆಲವರು ಎಕ್ಸಸೈಸ್ ಮಾಡಿ ತಮ್ಮ ಕೈ ಕಾಲನ್ನು ಸರಿ ಮಾಡ್ಕೋತಾಯಿದ್ರು. ಅಂತೂ ಹೇಳೋದಾದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಈ ಸಲ ಏನು ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ. ಏನೇ ಆಗಲಿ 10K ಕಂಪ್ಲೀಟ್ ಮಾಡಿದ್ನಲ್ಲ ಅನ್ನುವಂಥ ಖುಷಿ ನನ್ನೊಂದಿಗಿತ್ತು.